ನಮಸ್ಕಾರ ಗುರುಜಿ. ಈ ಕರಿಮಣಿ ಮಾಲೀಕ ಎಲ್ಲ ಓಕೆ, ಆದ್ರೆ ವೈರಲ್ ಯಾಕೆ? ದಯವಿಟ್ಟು ನೀವು ಇದು ಯಾಕೆ ವೈರಲ್ ಆಗ್ತಾ ಇದೆ ಅಂತ ಜ್ಯೋತಿಷದ ಪ್ರಕಾರ ನಮಗೆಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಅರ್ಥ ಆಯ್ತಾ ಗುರುಜಿ? ಪ್ಲೀಸ್. ನಮಸ್ಕಾರ. ನನ್ನ ಎಲ್ಲ ಕನ್ನಡ ಬಂಧು ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ದ ಕಸ್ಪ್ ಪೀಪಲ್ ವತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮ್ಮ ಸಿ ಪಿ ನಾರಾಯಣ್ ಹೊಸ ವಿಡಿಯೋ ಒಂದಿಗೆ. ಏನಪ್ಪ ಹೊಸ ವಿಡಿಯೋ? ಕರಿಮಣಿ ಎಲ್ಲೋದ್ರೂ ಕರಿಮಣಿ. ಸೊ ನೋಡಿ, ಆಗಲೇ ಜನ ಕೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ನೀವು ಜ್ಯೋತಿಷದ ಪ್ರಕಾರ ಕರಿಮಣಿ ಏನು ವಿಶೇಷ, ಯಾಕೆ ವೈರಲ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ 3 ಪಾಯಿಂಟನ್ನು ನಾನು ಹೇಳ್ತೀನಿ. ಸ್ವಲ್ಪ ಹಾಸ್ಯ, ಸ್ವಲ್ಪ ವಿಡಂಬನೆ ಅಂತ ಅದು ತಿಳ್ಕೊಳ್ಳಿ. ಆದರೆ ಒಂಚೂರು ಜ್ಯೋತಿಷದ ಪ್ರಕಾರ ನಾನೊಂಚೂರು ಕನೆಕ್ಷನ್ಸ್ ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಅಷ್ಟೇ ಇದು, ಬೇರೆ ಏನಿಲ್ಲ. ಸೀರಿಯಸ್ ಆಗಿ ತೊಗೋಬೇಡಿ. ಯಾಕಿರ್ಬೋದು ವೈರಲ್ ಅನ್ನೋದಕ್ಕೆ ಒಂದು ಸಣ್ಣ ವಿಶ್ಲೇಷಣೆ. ನೋಡಿ, ಪಾಯಿಂಟ್ ನಂಬರ್ 1 ಏನಂತಂದರೆ, ಯಾವುದೇ ವಿಷಯ ಅಥವಾ ನ್ಯೂಸು ವೈರಲ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಕ ಬಂದು ರಾಹು. ಯಾವ ಗ್ರಹ ಅಂದರೆ ರಾಹುನೇ ಇದಕ್ಕೆಲ್ಲ ಕಾರಣ. ಯಾವುದಾದ್ರೂ ವಿಷಯ ಎನ್ಹ್ಯಾನ್ಸ್ ಆಗೋದು, ಹೈಯೆಸ್ಟ್ ಪೀಕ್ ಲೆವೆಲ್ಗೆ ಆ್ಯಂಪ್ಲಿಫೈ ಆಗೋದು, ಅಥವಾ ಅದು ತುಂಬಾ ಜಗತ್ತಿನಾದ್ಯಂತ ವೈರಲ್ ಆಗುವಂಥ ವಿಷಯ ಇತ್ತು ಅಂದರೆ ಅದಕ್ಕೆ ರಾಹುನೇ ಕಾರಣ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದರೆ, ನೀವು ನೋಡಿರ್ಬೋದು, ಈ ಬ್ಲ್ಯಾಕ್ ಟರ್ಮೋಲಿನ್ ಅಂತ ಕರಿತೀವಿ. ಬ್ಲ್ಯಾಕ್ ಟರ್ಮೋಲಿನ್ ಅಂತ ಒಂದು, ಆಮೇಲೆ ನಮ್ಮ ಸ್ಮೋಕಿ ಗ್ರೇ ಅಂತ ಹೇಳಿ ಒಂದು ಕ್ರಿಸ್ಟಲ್. ಇದನ್ನು ನಾವೇನು ಮಾಡ್ತೀವಿ, ಯಾರ್ಯಾರಿಗೆ ರಾಹು ಭಾಳ ಒಳ್ಳೆ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, 2, 6, 10, 11 ಈ ರೀತಿಯ ಯಾವುದಾದ್ರೂ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ನಮ್ಮ ಜ್ಯೋತಿಷ್ಯದಲ್ಲಿ ಅವರಿಗೆ ಆ ಮನೆಗಳನ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅಥವಾ ಒಳ್ಳೇದು ಮಾಡಲಿಕ್ಕೋಸ್ಕರ ಇನ್ನೂ ಒಳ್ಳೊಳ್ಳೆ ರೀತಿಯ ರಿಸಲ್ಟ್ಗಳನ್ನ ಕೊಡಲಿ ಅಂತ ಹೇಳಿ ಇದನ್ನು ಧರಿಸಲಿಕ್ಕೆ ಅಂತ ಕೊಡ್ತೀವಿ. ಸೊ ಕರಿಮಣಿ ಅಂತಲೂ ಕರಿಬೋದು ಇದನ್ನು, ಬ್ಲ್ಯಾಕ್ ಟರ್ಮೋಲಿನ್. ಈ ಬ್ಲ್ಯಾಕ್ ಟರ್ಮೋಲಿನ್ ಕ್ರಿಸ್ಟಲ್ ಏನು ಕೆಲಸ ಮಾಡ್ತದೆ ಅಂದರೆ, ದೃಷ್ಟಿ ಇರ್ಬೋದು ಅಥವಾ ಒಂದಷ್ಟು ರಾಹುವಿನ ಕಾರಕಗಳನ್ನು ನಿಮಗೆ ಎನ್ಹ್ಯಾನ್ಸ್ ಮಾಡಿಬಿಡುತ್ತೆ. ಹಾಗಾಗಿ ಇದರ ನಿಜವಾದ ಮಾಲೀಕ ಹೇಳ್ತಾ ಇದ್ದಾರೆ, ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ದಾರೆ. ನೀನಲ್ಲ, ಕರಿಮಣಿ ಮಾಲೀಕ ರಾಹುನೇ. ನೋಡಿ, ಇದು ಕರಿಮಣಿ ಬ್ಲ್ಯಾಕ್ ಟರ್ಮೋಲಿನ್, ಇದರ ಮಾಲೀಕ ರಾಹು ಆಗ್ತಾನೆ. ಹಾಗಾಗಿ ಇದು ಪಾಯಿಂಟ್ ನಂಬರ್ 2 ಆಯ್ತು. ಪಾಯಿಂಟ್ ನಂಬರ್ 3 ಏನಪ್ಪಾ ಅಂತಂದ್ರೆ, ಬೆಳ್ಳುಳ್ಳಿ ಕೇಳ್ತಾ ಇದೀವಿ. ಹೊರಡು ಬೆಳ್ಳುಳ್ಳಿ ಇರ್ಬೋದು, ಈರುಳ್ಳಿ ಇರ್ಬೋದು, ಅಥವಾ ಎಕ್ಸಾಟಿಕ್ ಫುಡ್ ನಾವೇನಂತ ಕರಿತೀವಿ ಇವತ್ತಿನ ದಿವಸ, ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅಥವಾ ಜಂಕ್ ಫುಡ್ ಇರ್ಬೋದು, ಎಲ್ಲವೂ ಸಹ ನಮಗೆ ಅದಕ್ಕೆ ಕಾರಕ ಯಾರು ಅಂದರೆ ರಾಹು. ಸೊ ರಾಹು ಇಲ್ಲದೆ ಈ ಫುಡ್ಗಳಿಗೆ ಅವಕಾಶನೇ ಇಲ್ಲ. ಅವು ಫೇಮಸ್ ಆಗಿರೋದು ಅದರಿಂದಲೇ, ರಾಹುವಿಂದಲೇ ಫೇಮಸ್ ಆಗಿರೋದು. ಸೊ ಹಾಗಾಗಿ 3 ಪಾಯಿಂಟ್ ತೊಗೊಂಡು ನಿಮಗೆ ರಾಹು ಕನೆಕ್ಷನ್ಸ್ ಕೊಟ್ಟಿದ್ದೀನಿ. ಹಾಗಾಗಿ ಇದು ರಾಹುನೇ ಆಡಲು ಇರೋದ್ರಿಂದ, ಹಾಗಾಗಿ ರಾಹುವಿನ ಒಂದು ಮಾಲೀಕನೇ ಆಗಿರೋದ್ರಿಂದ ಇದನ್ನು ವೈರಲ್ ಮಾಡ್ತಾ ಇದ್ದಾನೆ. ಅದು ಅವನ ದಯೆ, ಅವನ ಕೃಪೆ ಅಂತ ಅನ್ಕೊಂಡು ಎಂಜಾಯ್ ಮಾಡ್ತಾ ಇರೋಣ. ಗುರುಜಿ, ಇದನ್ನ ಬರೀ ಮಾತಲ್ಲಿ ಹೇಳಿದ್ರೆ ಮಜಾ ಇರಲ್ಲ ಗುರುಜಿ. ಒಂದೇ ಒಂದು ಹಾಡಿನ ಮುಖಾಂತರ ಇದನ್ನು ವ್ಯಕ್ತಪಡಿಸ್ಲಾ? ಜಮಾಯಿಸಿ. ಓಕೆ ಗುರುಜಿ. ಸಂಪಿಗೆ ತರದೆ ಹೋದರು ನೀನಗೆ ಶಕ್ತಿಯಲ್ಲ, ಇದು ಅಲ್ಲ, ಕರಿಮಣಿ ಮಾಲೀಕ ರಾಹು ಅಲ್ವಾ, ರಾಹು ಅಲ್ವಾ.